ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ವ್ಲಾಗ್ಸ್. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮ ಮನೆಯವರು ನಮ್ಮ ಚಿಕ್ಕಪ್ಪ ಇಬ್ಬರು ಸೇರ್ಕೊಂಡು ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಲೋಟಸ್ ಎಲ್ಲ ತಂದಿದ್ವಿ ನಾವು ಡೆಕೋರೇಟರ್ ಆಗಿರೋದ್ರಿಂದ ನಮ್ಮಲ್ಲೇ ಎಲ್ಲ ಐಟಮ್ ಇರುತ್ತೆ. ಏನು ಅಷ್ಟೊಂದು ಕಷ್ಟಪಡೋದು ಬೇಕಾಗಲ್ಲ. ಏನಂದರೆ ಕಷ್ಟ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತರೋದಷ್ಟೇ. ನೋಡಿ, ಬ್ಯಾಗ್ರಾಫ್ನ ಬಾಳೆ ಕಂದಿಂದ ಡಿಸೈನ್ ಮಾಡ್ಕೊತಾ ಇದ್ದಾರೆ. ನಾನು ಗ್ರೀನ್ ಮತ್ತು ಪಿಂಕ್ ಬಾರ್ಡ್ರದ್ದು ಸೀರೆ ತೊಗೊಂಡಿದ್ದೆ, ಅಂದರೆ ಬಾಟಲ್ ಗ್ರೀನು. ಅದೆಲ್ಲ ನಮ್ಮ ಮನೆಯವರೇ ರೆಡಿ ಮಾಡ್ತಾ ಇದ್ದಾರೆ. ನನ್ನೇನು ಅಡುಗೆ ಕೆಲಸ ಒಂದೇ ನನಗಿರೋದು. ನೋಡಿ, ಲೋಟಸ್ ಮೇಲೆ ಸೀರೆನ ಒಂದು ಬಿಂದಿಗೆಗೆ ಡ್ರಾಪಿಂಗ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಹಿಂದ್ಗಡೆ ಬ್ಯಾಕ್ಡ್ರಾಪ್ಗೂ ಆ ಗ್ರೀನ್ ಕಲರ್ ಸ್ಯಾರಿನೂ ಒಂಥರ ಬಾಳೆ ತೋಟದಲ್ಲೇ ದೇವ್ರು ಕೂತ್ಕೊಂಡಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಫೈನಲಾಗಿ ಲುಕ್ಕು ನೋಡಿ. ನೆರಿಗೆ ಎಲ್ಲ ನಾವು ಇಟ್ಕೊಡ್ತಾ ಇದ್ವಿ, ಅವರೆಲ್ಲ ನೀಟಾಗಿ ಕೂರಿಸಿದ್ರು. ಆದರೆ ನೆರಿಗೆ ಮಾತ್ರ ನೆರಿಗೆ ನೋಡಿ ಫೈನಲಾಗಿ ಈ ಥರ ಬಂದಿದೆ. ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡು ಮಾಡಿದ್ವಿ. ನೋಡಿ, ಇವಾಗ ಫೈನಲಾಗಿ ಬೆಳಗಿನ ಜಾವನೇ ಪೂಜೆ ಮಾಡಿದ್ವಿ, ದೀಪ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇವಾಗ ಫೈನಲಾಗಿ ಯಾವ ರೀತಿ ಲುಕ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಈ ವರ್ಷದ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು 2ನೇ ವಾರ ಮಾಡಿದ್ವಿ ಹಬ್ಬನ, ಮೊದಲನೇ ವಾರ ಮಾಡೋಕ್ಕಾಗಲಿಲ್ಲ.